ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 28-29 ವಚನಗಳನ್ನು ಓದುತ್ತೇನೆ. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನೂ ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದಿದ್ದೀರಿ. ದೇವರ ಮಕ್ಕಳ ಚಿಹ್ನೆಗಳು ಅಥವಾ ಗುರುತುಗಳು, ದ ಮಾರ್ಕ್ಸ್ ಆಫ್ ಗಾಡ್ಸ್ ಚಿಲ್ಡ್ರನ್. ದೇವರ ಮಕ್ಕಳು ಮತ್ತು ನಿತ್ಯ ಜೀವ ಎಂಬ ಈ ಎರಡು ವಿಷಯಗಳು ಸಂತ ಯೋಹಾನನ ಈ ಪತ್ರಿಕೆಯಲ್ಲಿ ಪದೇ ಪದೇ ಉಪಯೋಗಿಸಲ್ಪಟ್ಟಿವೆ. ಇದೇ ಈ ಪತ್ರಿಕೆಯ ಗುಣಲಕ್ಷಣ. ದೇವರ ಮಕ್ಕಳು, ನಿತ್ಯ ಜೀವ. ಚಿಲ್ಡ್ರನ್ ಆಫ್ ಗಾಡ್ ಆ್ಯಂಡ್ ಇಟರ್ನಲ್ ಲೈಫ್ are the two favorite subjects of St. John in this letter. ಕ್ರೈಸ್ತ ಸಭೆಗೂ ಲೋಕಕ್ಕೂ ಅಂದರೆ ಈ ಪ್ರಾಪಂಚಿಕ ಜೀವನಕ್ಕೂ ಅಥವಾ ಲೌಕಿಕ ಜೀವನಕ್ಕೂ ಇರುವ ವ್ಯತ್ಯಾಸಗಳನ್ನು ತಿಳಿಸುವುದಕ್ಕೆ, ಅದನ್ನು ಎತ್ತಿ ಹಿಡಿಯಲಿಕ್ಕೆ ಪದೇ ಪದೇ ಈ ಎರಡು ವಿಷಯಗಳನ್ನು ಸಂತ ಯೋಹಾನನು ಉಪಯೋಗಿಸಿರುವ. ದ ರಿಪೀಟೆಡ್ ಯೂಸ್ ಆಫ್ ದೀಸ್ ಟರ್ಮ್ಸ್, ಚಿಲ್ಡ್ರನ್ ಆಫ್ ಗಾಡ್ ಆ್ಯಂಡ್ ಇಟರ್ನಲ್ ಲೈಫ್, ಈಸ್ ಟು ಡೆಮಾನ್ಸ್ಟ್ರೇಟ್ ದ ಡಿಫರೆನ್ಸ್ ಬಿಟ್ವೀನ್ ದ ಪೀಪಲ್ ಆಫ್ ಗಾಡ್ ಆರ್ ದ ಬಿಲೀವರ್ಸ್ ಇನ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದ ಪೀಪಲ್ ಆಫ್ ದಿಸ್ ವರ್ಲ್ಡ್ ಆರ್ ದ ವರ್ಲ್ಡ್ಲಿ ಪೀಪಲ್. ಈ ಕಾರಣದಿಂದ ದೇವರ ಮಕ್ಕಳ ಚಿಹ್ನೆಗಳು ಯಾವುವು ಎಂಬುದಾಗಿ ನಾವು ಪ್ರಶ್ನೆ ಕೇಳಬೇಕಲ್ಲವೇ? ಟು ನೋ ದ ಡಿಫರೆನ್ಸ್ ಬಿಟ್ವೀನ್ ದ ಪೀಪಲ್ ಆಫ್ ಗಾಡ್ ಆ್ಯಂಡ್ ದ ಪೀಪಲ್ ಆಫ್ ದಿಸ್ ವರ್ಲ್ಡ್, ವಿ ಶುಡ್ ಆಸ್ಕ್, ನೌ ವಾಟ್ ಆರ್ ದ ಮಾರ್ಕ್ಸ್? What are the identification marks of the children of God? That is our question. ಮೊದಲನೇದಾಗಿ, ದೇವರ ಮಕ್ಕಳಿಗೆ ಒಂದು ಪ್ರಕೃತಿ ಇದೆ, ಒಂದು ಸ್ವರೂಪವಿರ್ತದೆ, ಅವರಲ್ಲಿ ಒಂದು ವ್ಯತ್ಯಾಸವಿರ್ತದೆ. ಫಸ್ಟ್ ಆಫ್ ಆಲ್, ದ ಮಾರ್ಕ್ ಆಫ್ ಗಾಡ್ಸ್ ಚಿಲ್ಡ್ರನ್ ವಿಲ್ ಬಿ ದಟ್ ದೇ ಪೊಸೆಸ್ ದಿ ನೇಚರ್ ಆರ್ ದಿ ಇಮೇಜ್ ಆಫ್ ಗಾಡ್. ಮಾನವರಾದ ನಮಗೆ ನಮ್ಮ ಪ್ರಕೃತಿ, ನಮ್ಮ ವ್ಯಕ್ತಿತ್ವ ಎಲ್ಲಿಂದ ಬರ್ತದೆ? ಅದು ನಮ್ಮ ಹೆತ್ತವರ ಅಂದರೆ ನಮ್ಮ ತಂದೆ ತಾಯಿಗಳ ವಂಶವಾಹಿಗಳ ಮೂಲಕ, ಅಂದರೆ ಜೀನ್ಸ್ ಆಫ್ ಅವರ್ ಪೇರೆಂಟ್ಸ್. ಈ ತಂದೆ ತಾಯಿಗಳ ವಂಶವಾಹಿಗಳ ಮೂಲಕ ನಮಗೆ ನಮ್ಮ ವ್ಯಕ್ತಿತ್ವ, ನಮ್ಮ ಪ್ರಕೃತಿ ರಚಿಸಲ್ಪಟ್ಟು ವ್ಯಕ್ತ ಆಗ್ತದೆ. ನಾವೇನು ಮಾಡ್ತೇವೆ? ನಮ್ಮಿಂದ ಅದೇ ವ್ಯಕ್ತಿತ್ವ, ಅದೇ ಪ್ರಕೃತಿಯನ್ನು ನಮ್ಮ ಮಕ್ಕಳಿಗೆ ನಾವು ವರ್ಗಾವಣೆ ಮಾಡ್ತೇವೆ. ಇದೇ ಮನೆತನ ಅನ್ನೋದು. ಇದೇ ಒಂದು ಪಾರಂಪರ್ಯ ಅಥವಾ ವಂಶಾವಳಿ ಎಂಬುದಾಗಿ ನಾವು ಹೇಳುವಂಥದ್ದು. ಥ್ರೂ ಅವರ್ ಅರ್ಥ್ಲಿ ಪೇರೆಂಟ್ಸ್ ಆ್ಯಂಡ್ ಥ್ರೂ ದೇರ್ ಜೀನ್ಸ್ we inherit our personality traits. Once we inherit the personality traits from our parents, we pass them on to our children. And therefore, there is the lineage, the parentage, which is successful from one generation to another.
ಆದರೆ ಈಗ ನಾವು ಮಾತನಾಡ್ತಾ ಇರುವುದೊಂದು ಬೇರೆ ವಿಷಯ. ಅದೇನೆಂದರೆ ಈ ಪ್ರಪಂಚಿಕ ರೀತಿಯಲ್ಲಿರುವಂಥ ವಂಶಾವಳಿ ಅಲ್ಲ. ಇದು ಒಂದು ಹೊಸ ಮನುಷ್ಯತ್ವ ನಾವು ಮಾತನಾಡ್ತಾ ಇರುವುದು. ಹೊಸ ಪಿತೃತ್ವ ಅಥವಾ ಹೊಸ ಪೀಳಿಗೆ, ಹೊಸ ಪಾರಂಪರ್ಯದ ಬಗ್ಗೆ. ಹೇಗೆ ಆಯಿತು ಇದು? ಯೇಸು ಕ್ರಿಸ್ತನು ನರಾವತಾರಿಯಾಗಿ ಬಂದದ್ದರಿಂದ ಮನುಷ್ಯತ್ವ, ನಮ್ಮ ಮನುಷ್ಯತ್ವವನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡಿರುವ ಕಾರಣ ಆತನ ಮೂಲಕ ಒಂದು ಹೊಸ ಮಾನವ ಕುಲ ಉತ್ಪತ್ತಿಯಾಗಿದೆ. ಅದೇ ಹೊಸ ಮನುಷ್ಯತ್ವ. Our subject now is not the worldly personality, the physical inheritance that we get from our parents. Instead, it is a new subject. It is a new humanity. Now, how is it possible? It is possible by the fact of incarnation. When Jesus Christ came and took upon himself the flesh, he became a man like any one of us. As a human being, he lived here upon this earth. Through him, a new humanity has emerged. That's what we are talking about, the new humanity. ಈ ವಿಷಯದ ಸತ್ಯವನ್ನು ಅನೇಕರು ಅರಿತುಕೊಂಡಿಲ್ಲ. ಉದಾಹರಣೆಗಾಗಿ 3ನೇ ಅಧ್ಯಾಯ 1ನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ಓದ್ತೇನೆ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ಅಂದರೆ ಯೇಸು ಕ್ರಿಸ್ತನನ್ನು ಸಹ ತಿಳಿದುಕೊಳ್ಳಲಿಲ್ಲವಲ್ಲ. ಹೇಗೆ ಪ್ರಪಂಚ ನಮ್ಮನ್ನು ಅರಿತುಕೊಳ್ಳದೆ ಇರುವಂಥದ್ದು? How is that many people in the world do not understand the newness of the children of God? It's a new humanity. They don't understand. For example, let me read from 3:1 of the same letter. See what kind of love Father has bestowed upon us, that we should be called the children of God. So we are. The reason why the world does not know us is that it did not know him. This is the reason the world does not know Jesus. The world does not know the children who belong to Jesus. ಈಗ ದೇವರ ಮಕ್ಕಳು ಯಾರು? ಹೊಸ ಪರಂಪರೆ, ಹೊಸ ಮನುಷ್ಯತ್ವ ಯೇಸು ಕ್ರಿಸ್ತನಿಂದ ಪ್ರಾರಂಭ ಆಯಿತು. ಕಾರಣ ಆತನೇ ಮನುಷ್ಯಾವತಾರ ಎತ್ತಿ ಈ ಲೋಕಕ್ಕೆ ಬಂದು ಜೀವನ ಮಾಡಿ ಹೋದ. ದೇವರ ಮಕ್ಕಳು ಯಾರು? Now, we said it is not the human or the physical or the worldly lineage that we are talking about. We are talking about a new humanity in Jesus, who incarnated himself as a human being, lived, and through him this new humanity has emerged. ಈಗ ದೇವರ ಮಕ್ಕಳು ಯಾರು? ನೋಡಿ, ಸಾಮಾನ್ಯವಾದ ರೀತಿಯಲ್ಲಿ ನಮ್ಮನ್ನು ಯಾರು ಸೃಷ್ಟಿ ಮಾಡಿದ್ದು? ದೇವರು. ಈ ಕಾರಣದಿಂದ ನಾವೆಲ್ಲರೂ, ಎಲ್ಲ ಮನುಷ್ಯರು ಸಹ ದೇವರ ಸೃಷ್ಟಿ. ಆ ಒಂದು ದೃಷ್ಟಿಕೋನದಿಂದ ನಾವು ದೇವರ ಮಕ್ಕಳೇ ಅಲ್ವೇ? ಹೌದು, ದೇವರ ಸೃಷ್ಟಿ ಆದ ಕಾರಣ ದೇವರ ಮಕ್ಕಳು. Now, who are God's children? Talking about the children in a general way, God created all of us, didn't he? Yes. By virtue of God's creation, all human beings are God's children.
ಹೊಸ ಒಡಂಬಡಿಕೆಯ ಪ್ರಕಾರ ಮತ್ತು ಸಂತ ಯೋಹಾನನು ಇಲ್ಲಿ ಹೇಳುವ ಪ್ರಕಾರ ದೇವರ ಮಕ್ಕಳಿಗೆ ಒಂದು ವಿಶಿಷ್ಟವಾದ ಅಥವಾ ವಿಶೇಷ ರೀತಿಯಲ್ಲಿ ಅರ್ಥವಿಸುವ ಒಂದು ಹೆಸರು ಬಂದಿದೆ. ಹೇಗೆ? ಕೇವಲ ದೇವರ ಸೃಷ್ಟಿಗಳು ಮಾತ್ರ ನಾವಲ್ಲ, ಅದರಿಂದ ದೇವರ ಮಕ್ಕಳು. ಆದರೆ ದೇವರ ಸೃಷ್ಟಿಯಾಗಿದ್ದರೂ ಸಹ ನಾವು ಹೊಸ ಸೃಷ್ಟಿಗಳಾಗಿ ಬದಲಾಯಿಸಲ್ಪಟ್ಟವರಾಗಬೇಕು, ನೂತನ ಸೃಷ್ಟಿಗಳಾಗಿ ಮಾರ್ಪಟ್ಟವರಾಗಬೇಕು. ಇದೇ ಯೋಹಾನನ ತಾತ್ಪರ್ಯ ಇಲ್ಲಿ ಬರೆಯುತ್ತಿರುವುದು. According to the New Testament, and here in the Epistle of John, we are God's children in a special way, not by virtue of creation. Of course, we are by virtue of creation, but by recreation, we are different because we are not the old people, we are regenerated, recreated. And this is what John is emphasizing here. Yes, we are God's children by virtue of creation, but by recreation, regeneration, we are in a special way God's children. ಈ ಒಂದು ಹೊಸ ಬಾಳು, ಈ ಒಂದು ಮಾರ್ಪಟ್ಟ ಜೀವನ, ಒಂದು ಬಿಡುಗಡೆ ಹೊಂದಿದ ಜೀವನ, ರಕ್ಷಣೆ ಹೊಂದಿದ ಜೀವನ ಏನಿದು ಮತ್ತು ಹೇಗಿದು ಎಂಬುದಾಗಿ ಆಲೋಚನೆ ಮಾಡಬೇಕು. ಹೊಸ ಒಡಂಬಡಿಕೆಯ ಪ್ರಕಾರ ಯೇಸು ಕ್ರಿಸ್ತನೊಂದಿಗೆ ನಮಗೊಂದು ವಿಶೇಷ ಸಂಬಂಧತೆ ನಂಬಿಕೆಯ ಮೂಲಕ ಇದ್ದರೆ ಮಾತ್ರ ನಾವು ದೇವರ ಮಕ್ಕಳು ಆಗ್ತೇವೆ. ಏನು ಸಂಬಂಧ? ಆತನು ನಮ್ಮ ರಕ್ಷಕ ಎಂಬುದಾಗಿ, ಅಂದರೆ ನಮ್ಮನ್ನು ಪ್ರೀತಿ ಮಾಡಿ ನಮಗೋಸ್ಕರ ಒಂದು ವಿಶೇಷವಾದ ರಕ್ಷಣೆ ಅಥವಾ ಬಿಡುಗಡೆ ಉಂಟು ಮಾಡಿದ್ದಾನೆಂಬುದಾಗಿ ನಾವು ನಂಬುವುದರ ಮೂಲಕ ಈ ಸಂಬಂಧತೆ ಉತ್ಪತ್ತಿ ಆಗ್ತದೆ, ಇಲ್ಲದಿದ್ದರೆ ಆಗುವುದಿಲ್ಲ. What is this recreated life? What is this new life, new generation that we are talking about in Jesus Christ? According to the New Testament, the children of God have a unique and a special relationship through faith in Jesus Christ. And that is only possible. Having a faith in Jesus brings a new relationship. ನಂಬಿಕೆಯಿಂದ ಸಂಬಂಧತೆ ಅಂತ ಹೇಳಿದರೆ ನಂಬುದು ಏನು? ನಾವು ಏನನ್ನು ನಂಬಬೇಕು? ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನ ಜನನ, ಆತನು ಸಾಕ್ಷಾತ್ ದೇವರಾಗಿದ್ದರೂ ಮನುಷ್ಯಾವತಾರಿಯಾಗಿ ಹುಟ್ಟಿದ ಜನನ, ಆತನ ಜೀವನ, ಆತನ ಎಲ್ಲ ಬೋಧನೆಗಳು, ಆತನು ಕಲಿಸಿಕೊಟ್ಟವುಗಳು ಮಾತ್ರ ಅಲ್ಲ, ಆತನು ಮಾಡಿದ ಎಲ್ಲ ಕಾರ್ಯಗಳು. ಕಡೆಗೇನಾಯಿತು? ನಾನು ಈ ಲೋಕಕ್ಕೆ ಬಂದದ್ದು ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ, ಬದಲಾಗಿ ಸೇವೆ ಮಾಡುವುದು. ಏನು ಸೇವೆ? ತನ್ನನ್ನು ತಾನೇ ಒಪ್ಪಿಸಿಕೊಟ್ಟು ನಮ್ಮ ಪ್ರತಿನಿಧಿ, ನಮ್ಮ ಸ್ಥಾನದಲ್ಲಿ ಆತನು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಒಂದು ಯಜ್ಞವಾಗಿದ್ದಾನೆ ಮತ್ತು ಅದನ್ನು ಕಾಲ್ವರಿ ಶಿಲುಬೆಯ ಮೇಲೆ ಪೂರೈಸಿದ್ದಾನೆ. ಅದಾದಮೇಲೆ ಆತನು ಸತ್ತ, ಹೂಣಲ್ಪಟ್ಟ, ದೇವರ ಮಹಾಶಕ್ತಿಯಿಂದ ಆತನು 3ನೇ ದಿವಸದಲ್ಲಿ ಎಬ್ಬಿಸಲ್ಪಟ್ಟ ಮತ್ತು ದಿವಾರೋಹಣನಾಗಿ ಹೋಗಿದ್ದಾನೆ. ಒಂದು ದಿವಸ ಆತನು ಪುನಃ ಬರ್ತಾನೆ. ಇದನ್ನು ನಾವು ನಂಬಬೇಕು. ನಂಬಿದರೆ ನಮಗೆ ಒಂದು ಹೊಸ ಸಂಬಂಧತೆ, ನಿಕಟವಾದ ಸಂಬಂಧತೆ ದೇವರೊಂದಿಗೆ ಉಂಟಾಗ್ತದೆ. We are talking about faith and a unique relationship with Jesus Christ. Belief. What do we believe? What should we have our faith in? First of all, we should believe that Jesus Christ, though he was very God,
He became man. He was incarnated. Believe in his birth. Believe in his life. What all he did here. What all he taught here. He also predicted his death. He said, I have come to lay down my life a ransom for many. He became our substitutionary sacrifice. According to his own prophecy, he laid down his life on the cross for the remission of the sins of those who believe in him. And God, because of his enormous power, raised him up on the third day. He was resurrected, and later he ascended. He is seated at the right hand of God the Father, and one day he is going to return. You have to believe this. Only having believed this, you get a new life through faith, the transformed life. ದೇವರ ಮಕ್ಕಳ ಮೊದಲನೇ ಚಿಹ್ನೆ ಏನು? ನಂಬಿಕೆಯ ಮೂಲಕ ಆಗುವಂಥ ಒಂದು ಸಂಬಂಧತೆ. ಮತ್ತು ಸಂಬಂಧತೆ ಏನು ಮಾಡ್ತದೆ? 29ನೇ ವಚನ ಓದ್ತೇನೆ ನೋಡಿ. ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನೂ ಆತನಿಂದ ಹುಟ್ಟಿದವನಾಗಿದ್ದಾನೆ. ಅಂದರೆ ದೇವರ ಮಕ್ಕಳು ಯಾರು? ನೀತಿಯನ್ನು ಅನುಸರಿಸುವವರು. ದೇವರು ನೀತಿ ಸ್ವರೂಪನಾಗಿರುವ ಹಾಗೆ ದೇವರ ಮಕ್ಕಳು ನೀತಿಯನ್ನು ಅನುಸರಿಸುವವರು. ಅದು ಮೊದಲನೆಯ ಚಿಹ್ನೆ ದೇವರ ಮಕ್ಕಳದು. The first mark of God's children is to do righteous things. I'll read verse 29. If you know that he is righteous, God is righteous, you may be sure that everyone who practices righteousness has been born of him, born of God. All God's children, in this new sense, practice and do things which are right. Righteousness. ಮೊದಲನೇ ಗುರುತು. ಫಸ್ಟ್ ಸೈನ್ ಈಸ್ ದಟ್ ಡೂಯಿಂಗ್ ಥಿಂಗ್ಸ್ ವಿಚ್ ಆರ್ ರೈಟ್ ಅಕಾರ್ಡಿಂಗ್ ಟು ದ ರೈಚಿಯಸ್ನೆಸ್ ಆಫ್ ಗಾಡ್, ಬಿಕಾಸ್ ವಿ ಆರ್ ಬಾರ್ನ್ ಆಫ್ ಗಾಡ್. ಎರಡನೇ ಗುರುತು ಮುಂದಿನ ವಾರ ಆಲೋಚನೆ ಮಾಡೋಣ. ವಿ ವಿಲ್ ಲುಕ್ ಅಟ್ ದ ಸೆಕೆಂಡ್ ಮಾರ್ಕ್ ನೆಕ್ಸ್ಟ್ ವೀಕ್. ನೀವು ದೇವರ ಮಕ್ಕಳಾಗಿದ್ದೀರಿ ಎಂಬ ನಿಶ್ಚಯ ನಿಮಗೆ ಉಂಟಾ? ಹೌದು, ನಾವು ದೇವರ ಮಕ್ಕಳು ದೇವರ ಸೃಷ್ಟಿ ಮಾಡಿದ ಕಾರಣದಿಂದ. ಅದು ಒಂದು ಹುದುವಾದ ನಂಬಿಕೆ, ಸಾಧಾರಣವಾದ ನಂಬಿಕೆ. ಎಲ್ಲರೂ ದೇವರ ಮಕ್ಕಳೇ ಸೃಷ್ಟಿಯ ಕಾರಣದಿಂದ. ಆದರೆ ನಾವು ಮಾತನಾಡ್ತಾ ಇರುವುದು ಒಂದು ಬೇರೆ ವಿಷಯ. ಹೊಸ ಸೃಷ್ಟಿ, ನೂತನ ಬಾಳು, ನೂತನ ಜೀವನ, ಇದರ ಬಗ್ಗೆ. ಈ ಹೊಸ ಅನುಭವ ಹೇಗೆ ಬರ್ತದೆ? ಸಂಬಂಧತೆ. ಯಾವುದರ ಮೂಲಕ? ನಂಬಿಕೆಯ ಮೂಲಕ. ಏನನ್ನು ನಂಬುವುದು ನಾವು ಆಲೋಚನೆ ಮಾಡಿದ್ದೇವೆ. We will look at the second mark of a Christian next week. But today we talked about the first mark, which is a relationship through faith in Jesus Christ. Now, what do we believe in Jesus Christ? We have looked at what we have to believe. Do you have this assurance that you are a child of God? You can become a child of God. You are, of course, a child of God by virtue of creation. Everybody is. But by virtue of recreation, regeneration, we become the children of God. And the first sign of that is to do righteousness. To do things which are right, because God does things which are right. ಪ್ರಿಯ ಸಹೋದರರೇ, ಸಹೋದರಿಗಳೇ, ಯೇಸು ಕ್ರಿಸ್ತನ ಮಕ್ಕಳಾಗುವುದಕ್ಕೆ ಏನು ಅಗತ್ಯ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ದೇವೆ. ನಂಬಿಕೆ, ಯಾವುದನ್ನು ನಂಬಬೇಕೆಂಬುದಾಗಿ ಆಲೋಚನೆ ಮಾಡಿದ್ದೇವೆ. ಯೇಸು ಕ್ರಿಸ್ತನ ಮಕ್ಕಳಾಗಬೇಕಾದರೆ, ದೇವರ ಮಕ್ಕಳಾಗಬೇಕಾದರೆ ನಾವು ಪ್ರಾರ್ಥನೆಯ ಮೂಲಕ
ನಂಬಿಕೆಯಿಂದ ಆತನನ್ನು ಸ್ವೀಕಾರ ಮಾಡುವುದರಿಂದ ನಾವು ದೇವರ ಮಕ್ಕಳು ಆಗ್ತೇವೆ. ಡಿಯರ್ ಫ್ರೆಂಡ್ಸ್, ವಿ ಹ್ಯಾವ್ ಟಾಕ್ಡ್ ಅಬೌಟ್ ಹೌ ಟು ಬಿಕಮ್ the children of God in a special way, not in a general way. It's only by faith. Faith in Jesus. What do we believe? What all He has done for us. By accepting Him through prayer and faith, we will become the children of God. May this be true in our lives. ಪ್ರಾರ್ಥನೆ ಮಾಡೋಣ. ಸಂತ ಯೋಹಾನನು ದೇವರ ಮಕ್ಕಳು ಎಂಬುದಾಗಿ ಅನೇಕ ಸಾರಿ ಈ ಪತ್ರಿಕೆಯಲ್ಲಿ ಹೇಳಿದ ಮೇಲೆ ನಾವು ದೇವರ ಮಕ್ಕಳೇ ಹೌದು, ಪ್ರಾಥಮಿಕ ರೀತಿಯಲ್ಲಿ ದೇವರ ಸೃಷ್ಟಿ, ಆದ್ದರಿಂದ ನಾವು ದೇವರ ಮಕ್ಕಳು. ಆದರೆ ಅದು ಒಂದು ಹುದುವಾದ ದೇವರ ಮಕ್ಕಳೆಂಬ ಸ್ಥಾನ, ವಿಶಿಷ್ಟ ಪ್ರತ್ಯೇಕವಾದಂಥದ್ದು, ವಿಶೇಷವಾದಂಥ ಸ್ಥಾನ. ನಾವು ಪುನರ್ಸೃಷ್ಟಿಗಳಾಗಬೇಕೆಂಬುದಾಗಿ ಆತನ ಹೇಳಿದ್ದಾನೆ. ಹೇಗೆಂದು ಸಹ ಅಂದರೆ ಯೇಸು ಕ್ರಿಸ್ತನನ್ನು ನಾವು ನಂಬುವುದರ ಮೂಲಕ, ಆತನ ಜನನ, ಜೀವನ, ಬೋಧನೆ ಮತ್ತು ಕಡೆಗೆ ಆತನ ಮರಣ, ಹೂಣಿಡುವಿಕೆ, ಪುನರುತ್ಥಾನ, ದಿವಾರೋಹಣ, ಬರೋಣ, ಇವೆಲ್ಲವುಗಳನ್ನು ನಾವು ನಂಬ್ತೇವೆ ಸ್ವಾಮಿ. ನಾವು ನಮ್ಮ ಅಧರ್ಮ, ನಮ್ಮ ಪಾಪದಿಂದ ನಿನಗೆ ನಾವು ಬೆನ್ನು ಹಾಕಿದವರಾಗಿದ್ದಾಗಲೂ ನಮ್ಮನ್ನು ಪ್ರೀತಿ ಮಾಡಿದ್ದಕ್ಕಾಗಿ ನಿನ್ನನ್ನು ವಂದಿಸ್ತೇವೆ. ನಾವು ನಿನ್ನನ್ನು ಅಂಗೀಕಾರ ಮಾಡ್ತೇವೆ. ನಿನ್ನ ಮಕ್ಕಳಾಗುವ ಒಂದು ದೊಡ್ಡ ಭಾಗ್ಯವನ್ನು ನಮಗೆ ಕೊಟ್ಟು, ಮತ್ತು ದೇವರ ಮಕ್ಕಳಾದರೆ ನಾವು ನೀತಿಯನ್ನು ಮಾಡುವವರಾಗ್ತೇವೆ ಎಂಬುದಾಗಿ ಮೊದಲನೇ ಗುರುತನ್ನು ನಾವು ಆಲೋಚನೆ ಮಾಡಿದ್ದೇವೆ. ಇದು ನಮ್ಮಲ್ಲಿ ಕಂಡು ಬರುವಂತೆ ನಿನ್ನ ಆತ್ಮನ ಮೂಲಕ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ.